ಯಾವಾಗ ಟ್ರಂಪ್ ಒಂದು ರಾತ್ರಿಯಲ್ಲಿ ನಾನು ಒಂದು ನಾಗರಿಕತೆನ ನಾಶ ಮಾಡ್ತೀನಿ ಅಂತ ಹಿಂದಿನ ದಿನ ಟ್ವೀಟ್ ಮಾಡಿದ್ರು. ಅದರ ನೆಕ್ಸ್ಟ್ ಡೇನೇ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು. ಈ ಒಂದು ರಾತ್ರಿಯಲ್ಲಿ ಏನಾಯಿತು ಸರ್? ವೈ ಅಮೇರಿಕಾ ಹ್ಯಾಸ್ ಗಾನ್ ಟು ದ ಸೀಸ್ ಫೈರ್ ವಿತಿನ್ ಅ ನೈಟ್? ಅಥವಾ ಇದು ಟ್ರಂಪ್ನ ಸ್ಟೈಲಾ? ಅಂದರೆ ಸೀಸ್ ಫೈರ್ಗೆ ಬರೋಕ್ಕಿಂತ ಮೊದಲು ಅಥವಾ ಅವ್ರ ಮಾತುಕತೆಗೆ ಇಂಡೈರೆಕ್ಟಾಗಿ ಪ್ರೆಷರ್ ಹಾಕೋ ಟ್ಯಾಕ್ಟಿಕ್ಸಾ? ನಿಮ್ಮ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ಮಾತುಕತೆ ಕರೆಯೋದು. ಇದು ಸ್ಟ್ರಾಟಜಿಕಲಿ ಟ್ಯಾಕ್ಟಿಕಲಿ ಮೂವ್ಮೆಂಟಾ ಅಥವಾ ಟ್ರಂಪ್ ಹುಚ್ಚಾಟನ? ಹುಚ್ಚಾಟನಕ್ಕಿಂತನೂ ಇಟ್ ಈಸ್ ಟ್ರಂಪ್ ಸ್ಟೈಲ್. ಟ್ರಂಪ್ ಅವ್ರಿಗೆ ಎಲ್ಲರೂ ಇಟ್ಟಿರೋ ಹೆಸರು ಟ್ಯಾಕೋ ಅಂತ. ಟ್ಯಾಕೋ ಅಂದರೆ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ. ಅಂದರೆ ಏನು ಅಂದರೆ ಇಷ್ಟೇ ಅಲ್ಲ, ಬೇರೆ ಕಡೆ ಎಲ್ಲನೂ ನಾವು ಈಗ ಚೈನಾ ಬೇಗೆ 100% ಟ್ಯಾಕ್ಸ್ ಹಾಕ್ಬಿಡ್ತೀವಿ. ಅವ್ರು ಚೈನಾ ಹೇಳುತ್ತೆ, ಅದು ಮಾಡಿದ ತಕ್ಷಣ ನಾವು ನೋಡಿ ನಿಮಗೆ ರೇರ್ ಅರ್ತ್ ಮಿನರಲ್ ಇದೆಯಲ್ಲ ಅದನ್ನು ಕೊಡೋದನ್ನು ಇವಾಗ ಕಂಟ್ರೋಲ್ ಮಾಡ್ತೀವಿ. ಹೋಯ್ತು. ಈ ರೀತಿ ಇವರು ಹೇಳಿದ್ದೇನು, ನಾಳೆ ಚಿಂದಿ ಒಂದೇ ದಿವಸದಲ್ಲಿ ಎಲ್ಲ ಚಿಂದಿ ಮಾಡಾಕ್ಬಿಡ್ತೀವಿ. ಇದು ಈ ವಾರಿಂದನೇ ಶುರುವಾಗಲಿಲ್ಲ, ಟ್ಯಾರಿಫಿಂದ ಶುರುವಾಯಿತು. ಏನು ನೀವು ಮಾತೆತ್ತಿದ್ರೆ 10% ಹಾಕ್ಬಿಡ್ತೀವಿ, 20% ಹಾಕ್ಬಿಡ್ತೀವಿ, 50% ಹಾಕ್ಬಿಡ್ತೀವಿ. ಅರೆ, ಬೈಡನ್ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಇದಕ್ಕೆ ಮೊದಲು ಅವ್ರಿಗೆ ಗೊತ್ತಿರೋ ಥರನೇ ಇಂಡಿಯಾ ರಷ್ಯಾಯಿಂದ ಆಯಿಲ್ ಕೊಂಡ್ಕೊಳ್ತಾ ಇತ್ತು. ಅಥವಾ ನಾವೂ ಸ್ವಾತಂತ್ರ್ಯ ದೇಶ, ನಾವು ಬೇರೆಯವ್ರ ಪರ್ಮಿಷನ್ ಬೇಕಾಗಿಲ್ಲ, ಅಥವಾ ಬೇರೆಯವರು ಅಂದರೆ ತೊಗೊಳ್ತೀವಿ, ಇಲ್ಲದೆ ಇದ್ರಿಲ್ಲ ಅನ್ನೋ ಥರ ಇಲ್ಲ. ನಮಗೆ ಯಾವುದು ಉಪಯೋಗ ಆಗುತ್ತೆ ಅದು ನಾವು ಮಾಡ್ತೀವಿ. ಆದರೆ ಬೈಡನ್ ಇದ್ದಾಗ, ಪ್ರೆಸಿಡೆಂಟ್ ಇದ್ದಾಗ ಒಂಥರ ವರ್ಲ್ಡ್ ಲೆವೆಲಲ್ಲಿ ಆಯಿಲ್ ಪ್ರೈಸಸ್ಸು ಸ್ಟೆಬಿಲೈಸ್ ಆಗುತ್ತೆ ಇಂಡಿಯಾ ಕೊಂಡ್ಕೊಳ್ತಾ ಇರೋದ್ರಿಂದ ಅಂತ ಅದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನಮಗಿಂತ ಜಾಸ್ತಿ ಆಯಿಲ್ ತೊಗೊಳ್ತಾ ಇದ್ದಿದ್ದು ಚೈನಾ, ರಷ್ಯಾಯಿಂದ. ಬಟ್ ಟ್ರಂಪ್ ಸಡನ್ಲಿ ಬಂದು ನಮಗೆ ಮೋದಿಯವ್ರು ನನ್ನ ಕ್ಲೋಸ್ ಫ್ರೆಂಡು, ಇಂಡಿಯಾ ನಮ್ಮ ಕ್ಲೋಸ್ ಫ್ರೆಂಡು ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದ ಹಾಗೆ ತೊಗೊಂಡು ನಿಮಗೆ 50% ಟ್ಯಾಕ್ಸ್ ಹಾಕ್ತಾಯಿದ್ದೀನಿ ಬಿಕಾಸ್ ಯು ಆರ್ ಬೈಯಿಂಗ್ ಇರಾನಿಯನ್ ಆಯಿಲ್, ರಷ್ಯನ್ ಆಯಿಲ್. ಅಂದರೆ ಇದು ಹುಚ್ಚಾಟ ಅಲ್ವಾ? ಇದೇ ಥರ ಅವ್ರು ಮಾಡಿಕೊಂಡು ಬ್ಲಂಡರ್ ಮಾಡಿಕೊಂಡೇ ಬರ್ತಾಯಿದ್ರು. ಅವ್ರು ಹೇಳಿದ್ದೇನು, ಇವತ್ತು ನಾನೆಲ್ಲ ಬಾಂಬ್ ಹಾಕ್ಬಿಟ್ಟು ಎಲ್ಲ ನಾಶ ಮಾಡಿಬಿಡ್ತೀನಿ ಅಂದರೆ ನಾವು ಹೇಳಿದ್ದನ್ನು ಒಪ್ಕೊಳ್ತೀವಿ ಅಂತ. ಬಟ್ ಇಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಯಿತು, ಅಲ್ಲಿ ಬ್ಯಾಕ್ ಚಾನಲ್ಸ್ ಇರುತ್ತಲ್ಲ, ಅವ್ರು ಹೇಳ್ತಾರೆ ಅವರೇನು ಅವರು ಹೆದರ್ಕೊಂಡು ನಡುಕ್ತಾ ಇದ್ದಾರಾ ಅದರಿಂದ, ಅಥವಾ ಏನಾದ್ರು ರಿಯಾಕ್ಟ್ ಮಾಡ್ತಾ ಇದ್ದಾರಾ, ಅಥವಾ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ, ಅವರು ಸರೆಂಡರ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ನಾವು ಇನ್ನೂ ಒಂದು ಮಾಡಿದ್ರು ಇವರು. ಏನು ಅಂದರೆ ಈ ಡಿಸ್ಕಷನ್ಸು ನೆಗೋಸಿಯೇಷನ್ಸ್ ಏನಿತ್ತು ಅಲ್ಲಿ ಡಿಸ್ಕಷನ್ಸು ನೆಗೋಸಿಯೇಷನ್ ಮಾಡ್ತಾ ಇರಲಿಲ್ಲ ಇವರು. ಇವ್ರು ಏನು ಹೇಳಿದ್ರು ಅಂದರೆ ಡಿಸ್ಕಷನ್ ನೆಗೋಸಿಯೇಷನ್ ಅಂದರೆ ಏನು, ನಾವು ಏನು ಹೇಳ್ತೀವಿ ಅದಕ್ಕೆ ನೀವು ಒಪ್ಕೊಂಡು ಶರಣಾಗತರಾಗಬೇಕು ಅಷ್ಟೇ. ಡಿಕ್ಟೇಷನ್ನು ನೀವು ಅವ್ರಿಗೇನು ಅವ್ರು ಹೇಳಿದ್ದು ನೋಡಿ, ಒಂದು ರಿಜೀಮ್ ಚೇಂಜ್, ನಾವು ನಿಮ್ಮ ಯಾರಿದ್ದಾರೆ ಅವ್ರನ್ನ ನಾವು ಅಸಾಸಿನೇಟ್ ಮಾಡಾಕ್ಬಿಟ್ಟಿದೆ, ನಿಮ್ಮ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಯಾರ್ಯಾರು ಚೀಫ್ ಅಂತೀರೋ ಅವ್ರನ್ನೆಲ್ಲ ನಾವು ಅಸಾಸಿನೇಟ್ ಮಾಡ್ತೀವಿ, ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಾ ನೆಕ್ಸ್ಟು 2-3 ಅವರ್ಸಲ್ಲಿ ಅವರನ್ನು ನಾವು ಅಸಾಸಿನೇಟ್ ಮಾಡ್ತೀವಿ. ಆದ್ದರಿಂದ ನೀವು ರಿಜಿಮ್ ಚೇಂಜ್ ಆಗಿಬಿಡುತ್ತೆ. ಒಂದು. ಎರಡನೇದೇನು ಹೇಳಿದ್ದು, ನಿಮ್ಮ ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ನಾವು ಆಗಲೇ ಒಬ್ಲಿಟ್ರೇಟ್ ಮಾಡಾಕ್ಬಿಟ್ಟಿದ್ದೀವಿ, ಬಟ್ ಇನ್ನು ಮುಂದೆ ನೀವು ಅದನ್ನು ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು, ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು, ನಾವು ಅದರ ಬಗ್ಗೆ ನಾವು ಇನ್ನೇನೂ ಮಾಡಲ್ಲ ಅಂತ ನೀವು ಬರೆದು ಕೊಡಬೇಕು. ಮೂರನೇದಾಗೇನು, ನಿಮ್ಮಲ್ಲಿ ಮಿಸೈಲ್ ಕೇಪಬಿಲಿಟೀಸ್ ಏನಿದೆ ಆ ಮಿಸೈಲ್ ಕೇಪಬಿಲಿಟೀಸನ್ನು ಲಿಮಿಟ್ ಮಾಡಬೇಕು. ಎಷ್ಟು ಲಿಮಿಟ್ ಅಂದರೆ ಅದು ನಿಮ್ಮ ದೂರದಲ್ಲಿರೋ ಇಸ್ರೇಲ್ ಹತ್ರ ರೀಚ್ ಆಗೋಷ್ಟು ಕೇಪಬಿಲಿಟೀಸೇ ಇರಬಾರ್ದು. ಇದೆಲ್ಲ ಬೇಕು, ಇದನ್ನೆಲ್ಲ ನೀವು ಒಪ್ಕೋಬೇಕು. ಅದೇ ಡಿಸ್ಕಷನ್ ಅಂದರೆ ಇಟ್ ಈಸ್ ನಾಟ್ ಯು ಗಿವ್ ಮೀ ಸಮಥಿಂಗ್, ಐ ಗಿವ್ ಯು ಸಮಥಿಂಗ್ ಅಲ್ಲ. ಕೇವಲ ಅಮೆರಿಕನ್ ಇಂಟ್ರೆಸ್ಟ್. ನಾವು ಏನು ಹೇಳ್ತೀವಿ ಅದಕ್ಕೆ ನಾವು ಇಷ್ಟು ಪವರ್ಫುಲ್ಲು ನಾವು ಹೇಳಿದ್ರೆ ಮಾಡಬೇಕು ಅಂತ. ಆದ್ದರಿಂದ ಆಗಲಿಲ್ಲ. ಬಟ್ ಅವ್ರಿಗೆ ಅರ್ಥ ಆಗಿದ್ದೇನು ಅಂದರೆ, ಓಕೆ ನಾವಿನ್ನೂ ಡಿಸ್ಟ್ರಾಯ್ ಮಾಡ್ತೀವಿ, ಇನ್ನು ಸ್ವಲ್ಪ ಡಿಸ್ಟ್ರಾಯ್ ಮಾಡ್ತೀವಿ. ಅವ್ರು ಹೇಳ್ತಾರೆ, ಇರಾನ್ ಅವ್ರು ಹೇಳ್ತಾರೆ, ಏನಪ್ಪ ನೀವು ಆಗಲೇ ಡಿಸ್ಟ್ರಾಯ್ ಮಾಡಿದ್ದೀರಾ ಸುಮಾರು, ನೀವು ಮ್ಯಾಕ್ಸಿಮಮ್ ನೀವು ಹೇಳ್ತಾ ಇರೋದೇನು, ಬ್ರಿಡ್ಜಸ್ ಡಿಸ್ಟ್ರಾಯ್ ಮಾಡ್ತೀವಿ, ಇದ್ರ ಪವರು ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ಸ್ ಡಿಸ್ಟ್ರಾಯ್ ಮಾಡ್ತೀವಿ ಅಂತ ಮಾಡಿ ನಾವು ರೀಬಿಲ್ಡ್ ಮಾಡ್ತೀವಿ. ಆದರೆ ನಾವು ನಿಮಗೆ ಶರಣಾಗತರಾಗಲ್ಲ. ನೀವು ಎಷ್ಟು ದಿವಸ ನೀವು ಮಾಡ್ತೀರೋ ಅದನ್ನು ನಾವು ನೋಡ್ತೀವಿ, ಪ್ಲಸ್ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಮಾಡಿಬಿಡ್ತೀವಿ. ರೈಟ್, ಐ ವಿಲ್ ಕಮ್ ಟು ದ್ಯಾಟ್ ಒನ್ ಸರ್. ಈಗ ಅಪಾರ್ಟ್ ಫ್ರಮ್ ಮಿಲಿಟರಿ ಪ್ರೆಷರ್,
ಈ ಸೀಸ್ ಫೈರ್ಗೆ ಹೋಗೋದಕ್ಕೆ ಅಮೆರಿಕಾಗೆ ಬೇರೆ ಬೇರೆ ಯಾವ್ಯಾವ ಒತ್ತಡ ಕಾರಣ ಆಗಿತ್ತು ಸರ್? ಒಂದು ಹರ್ಮೂಸ್ ಬಗ್ಗೆ ಬಹುಶಃ ಅಮೆರಿಕನ್ ಅಡ್ಮಿನಿಸ್ಟ್ರೇಷನ್ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಅಂದರೆ ಈ ಥರದ್ದು ಒಂದಾಗತ್ತೆ ಅಂತ. ಯಾಕೆಂದರೆ ಯಾರಿಗೂ ಗೊತ್ತಿರಲಿಲ್ಲ ಹರ್ಮೂಸ್ ಅದ್ರ ಪಾಡಿಗೆ ನ್ಯಾವಿಗೇಟ್ ಆಗ್ತಾಯಿತ್ತು, ಎಲ್ಲರೂ ಟ್ರೇಡ್ ಮಾಡ್ತಾಯಿದ್ರು, ಶಿಪ್ಗಳೆಲ್ಲ ಹೋಗ್ತಾಯಿತ್ತು. ಬಟ್ ಮೊಮೆಂಟ್ ಈ ವಾರ್ ಶುರುವಾದಮೇಲೆ ಇರಾನ್ಗೆ ಒಂದು ಸ್ಪೆಷಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಅಥವಾ ವೈಲ್ಡ್ ಕಾರ್ಡ್ ಆಪ್ಷನ್ಸ್ ಥರ ಈ ಒಂದು ಹರ್ಮೂಸ್ ಸಿಕ್ತು. ಯಾರ್ಯಾರು ನೀವು ಹೋಗ್ತೀರಾ ನಮಗೆ ಟೋಲ್ ಕೊಟ್ಬಿಟ್ಟು ಹೋಗಿ ಅಂತ. ಈ ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಅಮೇರಿಕನ್ ಮೇಲೆ ಅಥವಾ ಈ ಡಾಲರ್ ವ್ಯತ್ಯಾಸಗಳು ಜೊತೆಗೆ ಪೆಟ್ರೋಲ್ ಫ್ಲಕ್ಚುಯೇಷನ್ಸ್ ಎಲ್ಲವೂ ಕೂಡ ಒತ್ತಡ ಕಾರಣ ಆಯಿತಾ? ಇದು 2, 3, 4, 5 ಕಾರಣಗಳಿದೆ. ಇದು ಒಂದೇ ಅಲ್ಲ. ಒಂದು ಸ್ಟ್ರೇಟ್ ಆಫ್ ಹಾರ್ಮುಝು ಇವಾಗ ಸಡನ್ನಾಗಿ ಇವ್ರಿಗೆ ಇರಾನ್ಗೆ ಸಿಕ್ಕಿದ್ದು ಲಿವರೇಜ್ ಅಲ್ಲ. ಈ ಸ್ಟ್ರೇಟ್ ಆಫ್ ಹಾರ್ಮುಝನ್ನು ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಬಹಳ ವರ್ಷಗಳಾಯ್ತು ಅವರು. ರೈಟ್. ಆವಾಗಲಿಂದನೂ ಅವ್ರಿಗೆ ಗೊತ್ತು. ಯಾಕೆಂದರೆ 20-30% ಆಫ್ ಆಲ್ ದಿ ಆಯಿಲ್, ಗ್ಯಾಸ್ ಆ್ಯಂಡ್ ಆಲ್ ದಿ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಗೋ ಥ್ರೂ ದಟ್ ಸ್ಟ್ರೇಟ್ ಆಫ್ ಹಾರ್ಮುಝ್, ವಿಚ್ ಈಸ್ ಪ್ರಾಕ್ಟಿಕಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಇರಾನ್. ಅಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ತೊಗೊಂಡು ಹೋಗೋಕ್ಕಾಗಲ್ಲ ಅಥವಾ ಇನ್ನೇನು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ತೊಗೊಂಡು ಹೋದರೆ ಇರಾನ್ ಕ್ಯಾನ್ ಡೆಫಿನೆಟ್ಲಿ ಕಾಸ್ ಡ್ಯಾಮೇಜ್ ಟು ದಟ್. ಅಲ್ಲಿ 1. 2, ಅಲ್ಲಿ ಎಲ್ಲಿ ಬೇಕು ಅಲ್ಲಿ ಮೈನ್ಸ್ ಹಾಕ್ಕೊಂಡಿದ್ದಾರೆ ಅವರು. ಓಕೆ, ಅದಕ್ಕೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಯಾವಾಗಲೇ. ಯಾಕೆಂದರೆ ಬೇರೆ ದೇಶಗಳು, ಫಾರ್ ಎಕ್ಸಾಂಪಲ್ ಯುರೋಪ್ಗೂ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಅವರೆಲ್ಲ ಯಾತಕ್ಕೆ ಅಮೇರಿಕಾ ಸಪೋರ್ಟಿಗೆ ಬಂದಿಲ್ಲ ಓಪನ್ ಮಾಡಲಿಕ್ಕೆ ಅಂತ. ಬಟ್ ಅದು ಮಾತಾಡ್ತಾ ಇದ್ದಾರೆ. ಅವ್ರು ಓಪನ್ ಮಾಡೋದು ಅಥವಾ ಹೇಗೆ ಯೂಸ್ ಮಾಡೋದು ಅದನ್ನು ಕಂಟ್ರೋಲ್ ಮಾಡೋದು ಈ ವಾರ್ ಮುಗಿದ ಮೇಲೆ ಡಿಸ್ಕಸ್ ಮಾಡೋಣ ಅಂತ. ಈಗ ಮಾಡೋಕ್ಕಾಗಲ್ಲ. ಈಗ ಎಷ್ಟೇ ನೀವು ಪವರ್ ಇಟ್ಕೊಂಡ್ರು ನೀವು ಅಲ್ಲಿ ಹೋದರೆ ಅಲ್ಲಿ ಡೆಫಿನೆಟ್ಟಾಗಿ ನಿಮಗೆ ತೊಂದರೆ ಆಗುತ್ತೆ. ಇರಾನ್ ಕಂಟ್ರೋಲಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವಾಗ ನೀವು 10 ದೇಶಗಳಲ್ಲಿ ಹೋಗ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ, ನಮಗೆ ಒಂದೊಂದು ಶಿಪ್ಪು ಅಲ್ಲಿ ಟ್ಯಾಂಕರಲ್ಲಿ ಹೋಗೋದನ್ನು ನಾವು ಎಸ್ಕಾರ್ಟ್ ಮಾಡ್ತೀವಿ ಅಂತ ಅಂದರೆ ಅದು ನಡೆಯೋ ಕೆಲಸ ಅಲ್ಲ. 1. 2ನೇದು ತಿಳ್ಕೊಳ್ಳಿ, ಇಷ್ಟೇ ಅಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ರೆಡ್ ಸಿ ಅಂತ ಇದೆ. ಓಕೆ, ಆ ರೆಡ್ ಸೀನಲ್ಲೂ ಕೂಡ ಒಂದು ನ್ಯಾರೋ ಬಾಬೆಲ್ ಅಂತ ಬಂತಾನೋ ಏನೊಂದು ಬಾಬಲ್ ಮಂಡಬ್ ಒಂದು ತುಂಬ ನ್ಯಾರೋ ಸ್ಟ್ರೇಟ್ ಇದೆ ಅಲ್ಲಿ. ಅದು ಇಟ್ ಈಸ್ ಅಂಡರ್ ಹೂತೀಸ್ ಕಂಟ್ರೋಲ್. ಹೂತೀಸ್ ಯಮನ್ನಲ್ಲಿ ಏನಿದ್ದಾರೆ ಅವರು ದೇ ಆರ್ ಅಲೈನ್ಡ್ ವಿತ್ ಇರಾನ್. ಆಲ್ರೆಡಿ ಇಫ್ ಯು ರಿಮೆಂಬರ್, ಈ ಇಸ್ರೇಲ್ ಯುದ್ಧ ಶುರು ಮಾಡಿದಾಗ ಸುಮಾರು ಅಲ್ಲಿ ಆಯಿಲ್ ಶಿಪ್ಸ್ ಟ್ಯಾಂಕರ್ಸನ್ನು ಅವರು ಅಟ್ಯಾಕ್ ಮಾಡಿ ಹೂತಿ ಸುಮಾರು ಎಷ್ಟೋ ತಿಂಗಳಿಂದ ಅಲ್ಲಿ ಡಿಸ್ರಪ್ಟ್ ಮಾಡಿಬಿಟ್ರು. ಇಲ್ಲಿ ಇವ್ರು ಇನ್ನೇನಾದ್ರು ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ನೀವು ಅಲ್ಲಿ ಬಾಬೆಲ್ ಮಂತಾಬಲ್ಲಿ ಒಂದು ನೀವು ಅಟ್ಯಾಕ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಅದನ್ನು ಮಾಡೋಕ್ಕಾಗಲಿಲ್ಲ. 1. 2ನೇದು ಅಮೇರಿಕಾಗೆ ತೊಂದರೆ ಆಗಿದ್ದು. 2ನೇದು ಏನು ಅಂದರೆ ಅಲ್ಲಿ ಲೋಕಲಿ ಅಮೇರಿಕಾದಲ್ಲೇ ಆಯಿಲ್ ಪ್ರೈಸಸ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಓಕೆ, ಆಯಿಲ್ ಪ್ರೈಸಸ್ ಜಾಸ್ತಿ ಆಯಿತರೆ ಅಲ್ಲಿ ಜಾಸ್ತಿ ಆದಷ್ಟು ಅವ್ರು ಎಲ್ರಿಗೂ ಇಮಿಡಿಯೇಟಾಗಿ ಗೊತ್ತಾಗೋದೇನು ಅಂದರೆ ಯಾತಕ್ಕೆ ನಮ್ಮದೆಲ್ಲ ವಾರ್ ಇದು, ನಾವು ಯಾತಕ್ಕೋಸ್ಕರ ಇಲ್ಲಿ ವಾರ್ ನಡೀತಾ ಇದೆ, ನಾವು ಯಾತಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು. ಅದಾಗ್ತಾ ಇರೋದ್ರಿಂದ ಅದರಿಂದ ರೇಟಿಂಗ್ ಆಫ್ ಸಪೋರ್ಟ್ ಫಾರ್ ಪ್ರೆಸಿಡೆಂಟ್ ಟ್ರಂಪ್ ಇಸ್ ಗೋಯಿಂಗ್ ಡೌನ್. 2ನೇದು ಗ್ರೋಸರಿ ಪ್ರೈಸ್ ಜಾಸ್ತಿ ಆಯಿತು. ಬೇರೆ ಎಲ್ಲ ಜನಗಳಿಗೆ ಏನಕ್ಕೆ ಯಾತಕ್ಕೋಸ್ಕರ ಟ್ರಂಪ್ ಈ ಥರ ಫಾರಿನ್ ಪಾಲಿಸಿ ಫಾಲೋ ಮಾಡ್ತಾ ಇದ್ದಾರೆ? ಟ್ರಂಪು ಎಲೆಕ್ಷನ್ ಗೆದ್ದಿದ್ದೇನು ಏನು? ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ನಮ್ಗೆ ಬೇರೆ ಎಲ್ಲ ಯುದ್ಧ ಗಿದ್ದ ಅದೆಲ್ಲ ಬೇಕಾಗಿಲ್ಲಪ್ಪ, ನಮಗೆ ನಮ್ಮ ದೇಶದ ಬಗ್ಗೆ ಫೋಕಸ್ ಮಾಡಿಬಿಟ್ಟು ನನ್ನ ದೇಶನ ಮುಂದಕ್ಕೆ ತರ್ತೀನಿ ಅಂತ. ಈಗ ಅವ್ರು ಮಾಡಿದ್ದೇನು ಅಂದರೆ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಯುದ್ಧ ಶುರು ಮಾಡ್ಕೊಂಡಿದ್ದಾರೆ. ಅದು ಏನು ಗೆಲ್ಲೋ ಅಂಥ ಯುದ್ಧ ಅಲ್ಲ. ಇದರಿಂದ ಒಂದಾಗಿದ್ದೇನು ಅಂದರೆ ಇದುವರೆಗೂ ಈಗಲೂ ಅಮೇರಿಕಾ ಪ್ರಪಂಚದಲ್ಲೇ ಅತಿ ಶಕ್ತಿಶಾಲಿ ರಾಷ್ಟ್ರ. ಅದನ್ನು ಯಾರೂ ಡಿನೇ ಮಾಡೋಕ್ಕಾಗಲ್ಲ. ಈಗಲೂ 2 ದಿವಸದಲ್ಲಿ ಅವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಟು ಯಾರನ್ನು ಬೇಕಾದ್ರೂ ಡಿಸ್ಟ್ರಾಯ್ ಮಾಡೋಷ್ಟು ಕೆಪಾಸಿಟಿ ಇದೆ. ಆದರೆ ಇದುವರೆಗೆ ಅವರು ಪವರ್ ಪ್ರೊಜೆಕ್ಷನ್ ಇತ್ತಲ್ಲ, ಅಂದರೆ ಅಮೇರಿಕಾ ಬಂದುಬಿಟ್ರೆ, ಅಮೇರಿಕಾ ಅಂದರೆ ಅದೇ ಅತ್ಯಂತ ದೊಡ್ಡ ರಾಷ್ಟ್ರ, ಅವ್ರು ಹೇಳ್ದಾಗ ಕೇಳಬೇಕು, ನಾವು ವರ್ಲ್ಡ್ ಪೊಲೀಸ್ಮನ್ ಥರ. ಓಕೆ, ಸೊ ನಾವು ಇಲ್ಲಿ ಹೋಗಿ ನಾವು ಹೇಳಿದರೆ ನಾವು ಪ್ರಪಂಚದಲ್ಲಿ ಎಲ್ಲ ಅಂತ. ಅದು ಹೊರಟಾಯ್ತು. ಈಗ ಇಮೇಜ್ ಹ್ಯಾಸ್ ಬಿನ್ ಕೊಲ್ಯಾಪ್ಸ್. ನಮ್ಮ ಇಮೇಜ್ ಹ್ಯಾಸ್ ಕೊಲ್ಯಾಪ್ಸ್ಡ್. ಇವಾಗ ಇರಾನ್ ಕೂಡ ಹೇಳುತ್ತೆ, ನೀವು ಮಾಡ್ತೀರಪ್ಪ,
ಇವಾಗ ಎಲ್ಲ ಕಡೆಯಿಂದ ನೋಡಿದ್ರೆ ಇಟ್ ಈಸ್ ಅಮೇರಿಕಾ ವಿಚ್ ಇಸ್ ಸೀಕಿಂಗ್ ಹೆಂಗಾರು ಮಾಡಿ ಸೀಸ್ ಫೈರ್ ಮಾಡಪ್ಪ, ಹೇಗಾರು ಮಾಡಿದ್ದು ಯುದ್ಧ ನಿಲ್ಸಪ್ಪ, ಯುದ್ಧ ಆಗೋಯ್ತು ಎಲ್ಲ ಅಂತ ಎರಡು. ಇದಕ್ಕೆ ಕಾರಣಗಳೇನಾಗ್ತಾಯಿದೆ? ಒಂದು, ಇರಾನ್ ಮಾಡ್ತಾ ಇರೋ ವಾರ್ ಆಫ್ ಅಟ್ರಿಷನನ್ನು ಇವರು ತಡ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟು ಬಿಲಿಯನ್ಸ್ ಆಫ್ ಡಾಲರ್ಸ್ ಇವರು ಕಂಟಿನ್ಯೂಸ್ ಆಗಿ ಈ ಥರ ಎಲ್ಲಿ ಖರ್ಚು ಮಾಡ್ತಾ ಇರುತ್ತೆ, ಅದರಿಂದ ಏನು ಉಪಯೋಗ ಆಗುತ್ತೆ? ಒಂದು, ಇವತ್ತು ನೋಡಿದ್ರೆ, ನಿನ್ನೆ ರಾತ್ರಿ ಇವತ್ತು ನ್ಯೂಸು ನೀವು ಕೇಳಿರ್ಬೋದು, ಅದರಲ್ಲಿ ಹೇಳ್ತಾರೆ ಇಸ್ರೇಲ್ ಆ್ಯಂಡ್ ಲೆಬನಾನ್ ಸೀಸ್ ಫೈರ್ 10 days ಅಗ್ರೀಡ್, ಅಪ್ರೂವ್ಡ್, ಆ್ಯಂಡ್ ಟ್ರಂಪ್ ಈಸ್ ಅನೌನ್ಸಿಂಗ್ ಇಟ್. ಇದು ಕಂಡೀಷನ್ ಯಾರು ಹಾಕಿದ್ದು? ಕಂಡೀಷನ್ ಹಾಕಿದ್ದು ಇರಾನ್. ಏನು ಅಂದರೆ, ನಾವು ಏನಾದರೂ ರೀಚ್ ಆಗಬೇಕು ಅಂದರೆ ಅದಕ್ಕೆ ಪ್ರೀ ಕಂಡೀಷನ್ನು ಇಲ್ಲಿ ಮಾತ್ರ ಸೀಸ್ ಫೈರ್ ಆದ್ರೆ ಸಾಲಲ್ಲ, ಇಸ್ರೇಲ್ ಆ್ಯಂಡ್ ಲೆಬನಾನಲ್ಲಿ ಸೀಸ್ ಫೈರ್ ಆಗಬೇಕು ಅಂತ. ಈಗ ಅದನ್ನು ಸೀಸ್ ಫೈರ್ ಮಾಡಿದ್ದಾರೆ. ಅಂದ್ರೇನು ಅಂದರೆ, ಅಮೇರಿಕಾ ಈ ಸೀರಿಯಸ್ ಇನ್ ಗೆಟ್ಟಿಂಗ್ ಸಮ್ ನೆಗೋಸಿಯೇಷನ್ ಡನ್. ಇಲ್ಲದೇ ಇದ್ದರೆ ಆಗಲೇ ಇಸ್ರೇಲ್ ಹೋಗ್ಬಿಟ್ಟು ಲೆಬನಾನಲ್ಲಿ ಬೈರೂತ್ ಹತ್ರನೋ ಇನ್ನೊಂದು ಕಡೆನೋ ಆಲ್ರೆಡಿ ಒಂದು 10 ಬಾಂಬ್ ಹಾಕಿರೋದು. ಈಗ ಹಾಕಿಲ್ಲ. ಯಾಕೆಂದರೆ ಸೀರಿಯಸ್ಲಿ ದೇ ವಾಂಟ್ ಟು ಕನ್ಕ್ಲೂಡ್ ದಿಸ್ ಸೋ ಕಾಲ್ಡ್ ವಾರ್. ಇದರಲ್ಲಿ ಆಗಲೇ ಆಗಿಬಿಟ್ಟಿದೆ. ಏನು? ಒಂದು, NPT ಸಿಗ್ನೆಟ್ರೀಸ್ ಆಗಿರೋದ್ರಿಂದ ಅವ್ರು ಹೇಗೂ ಬಾಂಬ್ ಮಾಡೋಕ್ಕಾಗಲ್ಲ. ಬಟ್ ದೇ ಹ್ಯಾವ್ ಟು ಫೈಂಡ್ ಸಮ್ ವೇ ಆರ್ ದ ಅದರ್, ದೇ ವಿಲ್ ಫೈಂಡ್ ವರ್ಡಿಂಗ್ಸ್. ಅದಕ್ಕೋಸ್ಕರನೇ ಡಿಪ್ಲೊಮೆಸಿ ಇರೋದು. ಏನು ಅಂದರೆ, ಇನ್ನು ಪ್ರಾಬಬ್ಲಿ ಲೆಟ್ಸ್ ಸೇ 5 years Iran gives up all this thing of enriching the uranium beyond this level ಅಂತ ಮಾಡ್ಕೊಳ್ತಾರೆ. ಅಥವಾ ಇರಾನಲ್ಲಿ ಈಗ ಎನ್ರಿಚ್ಡ್ ಯುರೇನಿಯಂ ಇದೆ ಅಂತ ಹೇಳ್ತಾರಲ್ಲ, 60% ಎನ್ರಿಚ್ ಮಾಡಿರೋದು, ಒಂದು 450 kilos ಎಲ್ಲೋ ಇದೆ. ಟ್ರಂಪ್ ಹೇಳೋ ಥರನೇ ಅದು ಎಲ್ಲೋ ಅಂಡರ್ಗ್ರೌಂಡ್ ಮೌಂಟನ್ ಕೆಳಗಡೆ ತುಂಬ ಅಂಡರ್ಗ್ರೌಂಡಲ್ಲಿ ಎಲ್ಲೋ ಇಟ್ಟಿದ್ರು. ನಾವು ಹೋಗ್ಬಿಟ್ಟು ಅದರ ಎಂಟ್ರಿ ಪಾಯಿಂಟ್ ಇತ್ತಲ್ಲ, ಅದನ್ನು ಕೊಲ್ಯಾಪ್ಸ್ ಮಾಡಿಬಿಟ್ವಿ. ಆದರೆ ಇವ್ರಿಗೆ ಶವಲ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ಪುನಃ ಡಿಗ್ ಮಾಡಿ ಅದನ್ನು ತರ್ಬೋದು ಅಂತ. ಅದನ್ನು ತಂದು ಪ್ರಾಬಬ್ಲಿ ದೇ ವಿಲ್ ಸೇ ಅದನ್ನು ಸೇಫ್ ಗಾರ್ಡ್ಗೋಸ್ಕರ ಲೆಟ್ ಸೇ ರಷ್ಯಾ ಹತ್ರನೋ ಎಲ್ಲೋ ಇಟ್ಬಿಡ್ತೀವಿ ಅಂತ ಮಾಡಿಬಿಟ್ಟು ಇವರು ಟ್ರಂಪ್ ಹೇಳ್ಬೋದು, ನಾವು ವಿ ವನ್ ಅವರ್ ವಾರ್ ಬಿಕಾಸ್ ಅಬ್ಜೆಕ್ಟಿವ್ ಹ್ಯಾಸ್ ಬಿನ್ ಅಚೀವ್. ಅಬ್ಜೆಕ್ಟಿವ್ ಬೇಸಿಕಲಿ ಏನು ಅಚೀವ್ ಮಾಡಿದ್ವಿ, ಅವರು ಇನ್ನೂ ನ್ಯೂಕ್ಲಿಯರ್ ಪವರ್ ಆಗೋಂಗಿಲ್ಲ, ಸೀಕ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಅಚೀವ್ ಮಾಡಿಬಿಟ್ವಿ. ರಿಜಿಮ್ ಚೇಂಜು ಮಾಡಿಬಿಟ್ವಿ. ಯಾಕೆಂದರೆ ಮೊದಲಿದ್ದವ್ರು ಹೋದರು, ಆಮೇಲೆ ಇನ್ನೊಬ್ಬರು ಬಂದರು, ಅವರು ಹೋದರು. ಈಗಿರೋರು ನಾವು ನಮ್ಮ ಜೊತೆ ನೆಗೋಷಿಯೇಟ್ ಮಾಡಿ ಎಲ್ಲ ಒಪ್ಕೋತಾ ಇದ್ದಾರೆ, ಅದರಿಂದ ರಿಜಿಮ್ ಚೇಂಜ್ ಮಾಡಿಬಿಟ್ವಿ. ಓಕೆ, ಆದ್ದರಿಂದ ನಾವೆಲ್ಲ ಅಚೀವ್ ಮಾಡಿಬಿಟ್ವಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬೋದು.